ಯಾಕೋ ಬೆಳಗಿಂದ ಮೂಡೇ ಇಲ್ವಲ್ಲ ಸ್ವೀಟು. ಮೂಡಿ ಅಲ್ಲಿರತ್ತ. ಮಾಯಿ ಬೆಳಿಗ್ಗೆ ಹೋದವ್ರು ಇನ್ನ ಬಂದೇ ಇಲ್ಲ. ಅಯ್ಯೋ ಚಾರು, ನಿಮ್ಮ ಮಾಯಿ ಮಹಿಳಾ ಸಮಾಜಕ್ಕೆ ಹೋಗಿರ್ತಾರೆ. ಸಾಯಂಕಾಲ ಬರ್ತಾ ಮಸಾಲೆ ದೋಸೆ ತಿನ್ಕೊಂಡ್ ಬರ್ತಾರೆ. ಇಲ್ಲ ಅಂತಂದ್ರೆ ಕೊನೆ ಪಕ್ಷ ಮಲ್ಗೋಕಾದ್ರೂ ಬರ್ತಾರೆ. ಯಾಕೆ ತಲೆ ಕೆಡ್ಸ್ಕೊಳ್ತೀರ ನೀವೆಲ್ಲ? ಅಯ್ಯೋ ಅಮ್ಮ ಇಲ್ಲ ಅಂದ್ರೆ ಈ ಮನೇಲಿ ಬೋರು. ಶ್ರೀಹರಿಗೆ ಸ್ಕೋಲ್ಡ್ ಮಾಡೋಕೆ ಮಮ್ಮಿ ಇಲ್ಲ, ಸೊ ಫುಲ್ ಬೋರು. ಮೆರವಣಿಗೆ ನಮ್ಮನೆ ಕಡೆನೆ ಬರ್ತಾ ಇದೆ. ಅಪ್ಪ, ಅಮ್ಮ ಇಲ್ಲ ಅಲ್ಲಪ್ಪ. ಶ್ರೀಮತಿ ಮಾತೆಯವರಿಗೆ, ಮಾತೆಯವರಿಗೆ, ಶ್ರೀಮತಿ ಮಾತೆಯವರಿಗೆ. ಹೌದಲ್ವೋ, ನಿಮ್ಮಮ್ಮ ಮಾತೆ ಆಗ್ಬಿಟ್ಟಿದ್ದಾಳೆ. ಬಿಗ್ ಮಾತೆ. ಅವ್ರ ಮಾತೆ ಬಿಗ್ಗು, ಅದಕ್ಕೆ ಬಿಗ್ ಮಾತೆ. ಮಾತೆಯವರಿಗೆ, ಶ್ರೀಮತಿ ಮಾತೆಯವರಿಗೆ. ಬನ್ನಿ 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 ಬನ್ನಿ. ಮಾತೆಯವರಿಗೆ, 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 ಶ್ರೀಮತಿ ಮಾತೆಯವರಿಗೆ, ಮಾತೆಯವರಿಗೆ, ಶ್ರೀಮತಿ ಮಾತೆಯವರಿಗೆ. ಏನು ದೊಡ್ಡ ಮಾತೆನಾ? ನಮ್ಮ ಮಾತಾಜಿ ಕೈಯಾಗ ಆಗದೇ ಇರೋ ಕೆಲಸನ ಇಲ್ಲ. ಅವ್ರು ಹೇಳಿದ್ದೆಲ್ಲ ನಡೀತೈತಿ. ಹಿಂದೆ ನಡೆದದ್ದು ಮುಂದೆ ನಡೆಯೋದು ಎಲ್ಲ ಹೇಳ್ತಾರ. ಕೇಳ್ತೀರೇನು? ಇದೇನು ಓಪನ್ ಡ್ಯಾನ್ಸ್ ಕ್ಲಾಸಾ? ಏನು ಹಳ್ಳಿ ಜಾತ್ರೆನಾ? ನಿನಗೇನು ಹುಚ್ಚಿಡಿದ್ದೇನೆ ಶ್ರೀಮತಿ? ಹಂಗೆಲ್ಲ ಏಕವಚನದಾಗ ಮಾತಾಡ್ಸ್ಬ್ಯಾಡ್ರಿ. ಹೋಗಿ ಬನ್ನಿ ನಮಸ್ತೆ ಮಾತಾಜಿ ಅಂತ ಹೇಳ್ಬೇಕು. ಅವಳು ನನ್ನ ಹೆಂಡತಿ, ಹೇಗ್ ಬೇಕಾದ್ರೂ ಕರಿತೀನಿ. ಅದು ಪೂರ್ವಾಶ್ರಮದಲ್ಲಿ, ಈಗಲ್ಲ. ಈಗವರು ಶ್ರೀಮತಿ ಮಾತಾಜಿ. ಮಾಯಿ, ನೀವು ಮಠಕ್ ಸೇರ್ತೀನಿ ಅಂತ ತಮಾಷೆಗೆ ಹೇಳಿದ್ದು ಅನ್ಕೊಂಡೆ, ನಿಜವಾಗ್ಲೂ ಮಠಕ್ ಸೇರ್ಕೊಂಡ್ಬಿಟ್ರಾ? ಜೈ ಜಗತೇಶ್ವರ. ನಾನ್ ಯಾರು, ನಾನು ಅಂದ್ರೆ ಏನು, ನನ್ನ ಲೆವೆಲ್ಲು ಅಂದ್ರೆ ಏನು? ಹೋಗ್ತಾ ಹೋಗ್ತಾ ಎಲ್ಲ ನಿಮಗೆ ಗೊತ್ತಾಗತ್ತೆ. ನನ್ನ ಹಿಂದೆ ಸಾವಿರಾರು ಜನ ಭಕ್ತಾದಿಗಳಿದ್ದಾರೆ. ನನ್ನ ಅಗಾಧವಾದ ಶಕ್ತಿ ಏನು ಅಂತ 9:30ಗೆ ಸಾರ್ವಜನಿಕರಿಗೆ ಸುವರ್ಣಾವಕಾಶವಿದೆ. ನನ್ನನ್ನು ಮತ್ತೆ ದರ್ಶನ ಮಾಡ್ಬೋದು ಉಚಿತವಾಗಿ. ಮಾತೆಯವರಿಗೆ, ಮಾತಾಜಿ, ನಿಮ್ಮನ್ನ ನೋಡಕ VIP VVIP ಅವರೆಲ್ಲ ಕಾಲ್ ಮೇಲೆ ಕಾಲ್ ಮಾಡಕತ್ತಾರ. ಅವ್ರಿಗೆಲ್ಲರಿಗೂ 9 ಗಂಟೆ ಮೇಲೆ ಅಪಾಯಿಂಟ್ಮೆಂಟ್ ಕೊಡು. ಮಾತಾಜಿದು ಟೈಮು ಅಂದ್ರೆ ಟೈಮು. ಮಾಯಿ, ಬೆಳಿಗ್ಗೆಯಿಂದ ನೀವೇನೂ ತಿಂದಿರೋ ಹಾಗೆ ಕಾಣಿಸ್ತಿಲ್ಲ. ನಿಮ್ಗೆ ಬ್ರೆಡ್ ಉಪ್ಪಿಟ್ಟು ಮತ್ತೆ ಬ್ರೆಡ್ ಟೋಸ್ಟ್ ಮಾಡ್ಕೊಡ್ಲಾ? ಲಡ್ಕಿ ಬಡಿ ಅಂಜಾನಿ. ಇಲ್ಲಿ ನೋಡಮ್ಮ, ಇಲ್ಲಿದೆ ಅಮೃತ ಬಿಂದು. ನಮ್ಮ ಮಾತಾಜಿ ಅವರು ಅಂತ ಕಚಡ ಐಟಮ್ಸ್ ಎಲ್ಲ ತಿನ್ನೋದಿಲ್ಲ. ಅಂತ ಕಚಡ ಬ್ರೆಡ್ ತಿನ್ನಕ ಅವ್ರೇನ್ ನಾಯಿನ, ಕತ್ತಿನ ಅಥವಾ ಹಂದಿನ? ಅವರೇನಿದ್ರು ಗೋಬಿ ಮಂಚೂರಿ, ಸ್ಯಾಂಡ್ವಿಚ್, ಬೇಬಿಕಾರ್ನ್ ಮಂಚೂರಿ, ಪೀನಟ್ ಮಸಾಲ ಇಂಥವೇ ತಿನ್ನೋದು. ಅರ್ಥ ಆಯ್ತಾ? ಇದೇ ನನ್ನ ಆಹಾರ ಪದ್ಧತಿ. ಜೈ ಜಗದೀಶ್ವರ. ಮಕ್ಕಳೇ, ಬಂದು ಕಾಲಿಗೆ ಬೀಳಿ. ಕಾಲಿಗೆ ಬಿದ್ರೆ ಕೈ ಬಿಸಿ ಆಗುತ್ತೆ. ನಿಮ್ಮನ್ನ ನಾನು ಅಸಿಸ್ಟೆಂಟ್ ಆಗಿ ಇಟ್ಕೊಳ್ಳೋಣ ಅನ್ಕೊಂಡಿದೀನಿ. ನಿಮ್ಗೆ ಕಾಲ್ ಒತ್ತಕ್ ಬರುತ್ತಾ? 500 ರೂಪೀಸ್ ಕೊಟ್ರೆ ಯಾರ್ ಕಾಲ್ ಬೇಕಾದ್ರೂ ಹಿಡಿತೀವಿ, ಯಾರ್ ಕಾಲ್ ಬೇಕಾದ್ರೂ ಒತ್ತೀವಿ. 500 ರೂಪೀಸ್ ಯಾಕೆ? ಪೈಸಾ 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 ಕೇಸಾ 2000 ರೂಪೀಸ್ ಇಟ್ಕೊಳ್ಳಿ, ಮಜಾ ಮಾಡಿ. ಶ್ರೀಹರಿ, ಮನಿ ಕಮ್ ಮಾಡ್ತು. ರೈಟ್ ಲೆಗ್ ನಂದು, ಲೆಫ್ಟ್ ಲೆಗ್ ನಿಂದು. ಕಮ್ ಮಾಡು, ಸರ್ವಿಸ್ ಸ್ಟಾರ್ಟ್ ಮಾಡೋಣ. ನಮ್ಮ ಮನೆಯ ನಂದಾದೀಪ ಮಾತಾಜಿಗೆ, ಬಡವರ ಬಂಧು ಮಾತಾಜಿಗೆ. ಲೆಗ್ಗಿಲ್ಲ. ಮಿರಾಕಲ್ ಮಿರಾಕಲ್ ಮಿರಾಕಲ್. ಅದು ಹೇ ನಶಾ ಹೇ ಮದಹೋಶಿಯಾ. ಕಾಲಿದೆ ಒತ್ತಿ. ಮಾತಾಡ್ಬೇಕು ನೋಡ್ರಿ, ನೀವು ಈ ಮನೆಯವ್ರಾಗಿರ್ಬೋದು, ಆದ್ರೆ ಇದು ಮಾತಾಜಿ ಸನ್ನಿಧಿ. ಈಗೆಲ್ಲ ಗದ್ಲ ಗಿದ್ಲ ಮಾಡಂಗಿಲ್ಲ. ಸೊನ್ನಿ ಸೂಕ್ಷ್ಮದಿಂದ ಇರ್ಬೇಕು ನೀವು. ಏನ್ ಹಿಂಗ್ ಗದ್ಲ ಮಾಡಿದ್ರಿ? ಏನ್ ಅರ್ಥ? ನೋಡ್ರಿ, ಏನ್ ಕೈ ಎತ್ತೆ ನೀನು? ಗಂಡ ಅವರು ಏನ್ ಆಗ್ರಿ? ಏನ್ ಕೈ ಎತ್ತ ಹೋಗ್ರಿ. ಕಣ್ಕಂಡ್ ಬಿಡ್ತಾರೆ. ಹೋಗಿ ನಿಂತ್ಕೊ ಹೋಗ್ರಿ. ಒಂದ್ ನಿಮಿಷ ಬಿಡಿ. ಹೋಗ್ರಿ ಹೋಗ್ರಿ.
boss is back. Get ready for deadly dance. नहीं नहीं अभी नहीं अभी करो थोड़ा इंतजार. ಮಾತಾಜಿ ನೀವೇ ನಮ್ಮ ಪಾಲಿನ ಭಗವಾನ್. ನೀವು ಇಲ್ಲದೆ ಹೋಗಿದ್ರೆ ನಮಗೆ ಮಗು ಸಿಗ್ತಿರ್ಲಿಲ್ಲ ಮಾತಾಜಿ. ನಮ್ಮ ಮಗು ಪ್ರಾಣನ ನೀವು ಉಳಿಸ್ಕೊಟ್ಟಿದ್ದೀರ ಮಾತಾಜಿ. ಮಾತಾಜಿ ಅದ್ರಲ್ಲಿ 5 ಲಕ್ಷ ರೂಪಾಯಿ ಇದೆ, ಜೊತೆಗೆ ಹೊಸ ಕಾರಿನ ಕೀ ಇದೆ. ಮಾಡಿ ಸ್ವೀಕರಿಸಿ ಮಾತಾಜಿ. ಕಾರ ಮನೆಯೊಳಗೆ ತರಕ್ಕೆ ಬಾಗಿಲು ಚಿಕ್ಕದಿದೆ, ಕಾರ್ ಆಚೆ ನಿಲ್ಸಿದೀವಿ. ಕಾರ್ ಡಾಕ್ಯುಮೆಂಟ್ಸ್ ಕಾರಲ್ಲಿ ಇಟ್ಟಿದೀವಿ. ನಾವಿನ್ನು ಬರ್ತೀವಿ ಮಾತಾಜಿ. ಬರ್ತೀವಿ ಮಾತಾಜಿ. ಆ ಬಚ್ಚ ಹಣಿನಲ್ಲಿ ಆಯ್ಸ್ ಬರ್ದಿತ್ತು, ಅದಕ್ಕೆ ಅದು ಬಚಾವಾಯ್ತು. ಇದ್ರಲ್ಲಿ ನಂದೇನಿದೆ ಪವಾಡ? ಮೈ ಕೌನ್ ಹೂ ಮೈ ಸಾ ಕ್ಯೂ ಹೂ ಮೈ ಸಾ ಕ್ಯೂ ಹೂ. ಏನಂದು ಏನು ಇದೆಲ್ಲ? ನನ್ನ ಶ್ರೀಮತಿ ಏನೋ ಸಾಧನೆ ಮಾಡಿದ್ಲು. 5 ಲಕ್ಷ ರೂಪಾಯಿ ಕಾರು ಈ ಶೇಟು ಕೊಟ್ಟು ಹೋದ್ನಲ್ಲೋ. ಅಂಕಲರ ಅದೊಂದು ದೊಡ್ಡ ಫ್ಲಾಶ್ ಬೇಕೈತ್ರಿ. ನೋಡಿ, ದುಡ್ಡು ತಗೊಂಡಿದ್ದೀರಾ, ನಿಯತ್ತಿರ್ಲಿ. ಇರ್ಲಿಲ್ಲ ಅಂದ್ರೆ ಕ್ಯಾಂಟೀನಲ್ಲೇ ಓದೆ ಬೀಳ್ತವೆ. ನನ್ ಮಾತೆ ಶಾಸನ, ಮನೆನ ಮಠ ಮಾಡೋಣ. ರೀ, ಮಗು ಕಾಣಿಸ್ತಾ ಇಲ್ಲ. ಹೌದಾ? ನಾನು ಎಲ್ಲೂ ಕಾಣಿಸ್ತಾ ಇಲ್ಲ. ಬಾಲ್ಕನಿಲಿ ಇಲ್ಲ, ಟೆರೆಸ್ ಅಲ್ಲಿ ಇಲ್ಲ. ಯಾರೋ ಮಾತಾಜಿ ಬರ್ತಾ ಇದ್ದಾರೆ, ಅವ್ರನ್ನ ಕೇಳೋಣ. ಯಾಕೆ 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 ಏನಾಯ್ತು? ಯಾಕೆ ಗಾಬರಿ ಆಗಿರಿ? ಆಟ ಆಡ್ತಾ ಇರೋ ಮಗು ಕಾಣಿಸ್ತಿಲ್ಲ. ಹೇಗಾದ್ರೂ ಮಾಡಿ ಮಗುನ ನೀವೇ ಹುಡುಕ್ಸ್ಕೊಡ್ಬೇಕು. ಇಲ್ಲೇ ಎಲ್ಲೋ ಇರ್ತೈತಿ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಮಾತಾಜಿ ಅವರು ಹುಡುಕಿ ಕೊಡ್ತಾರ. ಅವರದ್ದು ದಿವ್ಯ ದೃಷ್ಟಿ ಅದ. ಅಚ್ಚ ಹೋಗ್ಬಿಟ್ಟಿದ್ದಾನೆ, ಕಳೆದು ಹೋಗಿದ್ದಾನೆ. ಹೌದು ಮಾತೆ, ಇಲ್ಲೇ ಮಗು ಎಲ್ಲೋಯ್ತೋ ಗೊತ್ತಿಲ್ಲ. ಎಲ್ಲಾ ಕಡೆ ಹುಡುಕಿದ್ದಾಯ್ತು. ಟೆರೆಸ್ ಮೇಲೆ, ಮೆಟ್ಲಿ ಕೆಳಗೆ, ಮನೆ ಹಿಂಭಾಗದಲ್ಲಿ ಎಲ್ಲ ಕಡೆ ಹುಡುಕಿದ್ದೀರಾ, ಆದ್ರೆ ಮಗು ಸಿಕ್ಕಿಲ್ಲ. ಹೌದು ಮಾತೆ. ಧೈರ್ಯವಾಗಿರಿ, ನಿಮ್ ಬಚ್ಚ ಪ್ರಾಣಕ್ಕೆ ನನ್ ಪ್ರಾಣ ಕೊಡ್ತೀನಿ. ಬಚ್ಚೆ ಮನಸ್ಸೇ ಸಚ್ಚೆ ಸಿಗುತ್ತೆ ಮಗು. ಆದ್ರೆ ನಾವ್ ಎಲ್ಲಾ ಕಡೆ ಹುಡುಕಿದ್ವಿ, ಮಗು ಸಿಗ್ತಿಲ್ಲ. ನನಗ್ ಗೊತ್ತು, ಗೋಲ್ಡನ್ ಮರೂನ್ ಕಾಂಬಿನೇಷನ್ ಬಟ್ಟೆನ ಧರಿಸಿದೆ. ಹೌದೌದು. ನಿಮ್ ಮುಖದಲ್ಲಿರೋ ತೇಜಸ್ ನೋಡಿದ್ರೆ ನೀವು ನಮ್ಗೆ ಸಹಾಯ ಮಾಡ್ತೀರ ಅಂತ ನಂಬಿಕೆ ಬರ್ತಿದೆ. ಬಚ್ಚ 6 ವರ್ಷ ಆಗ್ಲೇ ಹೇಳಿದ ಕಾಂಬಿನೇಷನ್ ಬಟ್ಟೆ ಹಾಕೊಂಡಿದೆ, ಅದೇ ಗೋಲ್ಡ್ ವಿತ್ ಮೆರೂನ್. ಕಳೆದು ಹೋಗಿದೆ. ಬಚ್ಚ ಕಾರಿನ ಟಿಕ್ಕಿಯಲ್ಲಿದೆ. ರೀ, ಮಗು ರೀ. ಬಟ್ಟೆ ಅಯ್ಯೋ ರೀ, ಬೇಗ ಟಿಕ್ಕಿ ಓಪನ್ ಮಾಡಿ. ಮತ್ತೆ ನಿಮ್ಮಿಂದ ನಮ್ಮ ಮಗು ಸಿಕ್ಬಿಡ್ತು. ನಿಮ್ಮಿಂದ ಬಹಳ ಉಪಕಾರ ಆಗೋಯ್ತು ಮತ್ತೆ. ಬಹಳ ಯಾಕೆ ತಡ ಮಾಡಕತ್ತೀರಿ? ಮಾತೆಯವರಿಗೆ ಶ್ರೀಮತಿ, ಇಷ್ಟು ಚಿಕ್ಕ ವಿಷಯಕ್ಕೆ ಮಾತಾಜಿ ಆಗ್ಬಿಟ್ಟ. ನನ್ ಮಾತೆ ಶಾಸನ, ನನ್ ಮಾತೆ ಶಾಸನ ಅಂತ ಎಷ್ಟು ದಿನದಿಂದ ಬಡ್ಕೋತಾ ಇದ್ದೆ. ನೀವ್ ಯಾರು ನನ್ ಮಾತು ನಂಬಲಿಲ್ಲ, ಅವ್ರು ನಂಬಿದ್ರು. ಮಾತಾಜಿ, ನಿನ್ ಹತ್ರ ಒಂದು ಪ್ರಶ್ನೆ ಕೇಳಬೇಕು, ಕೇಳಬಹುದಾ? ದಕ್ಷಿಣ ಇಟ್ಬಿಟ್ಟು ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ಬೋದು. ನನ್ನ ಪ್ರಶ್ನೆ ಏನು ಅಂತ ಅಂದ್ರೆ, ಏನ್ ಕೇಳೋದಿತ್ತು? ಹತ್ರ ಬರ್ಬೋದಾ? ಮಾತಾಜಿ, ನನ್ನ ನೆಟ್ ಬರಿಯನ್ನು ಕೆಂಪು ನಿಕ್ಕರು ಕಾಣಿಸ್ತಾ ಇಲ್ಲ, ಎಲ್ಲಿದೆ ಅಂತ ಹೇಳ್ತೀರಾ? ಛೀ ಕಳ್ಳ, ಒಳಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ನೀವೇ ಹಾಕೊಂಡಿದ್ದೀರಾ. ₹22,000 ಆಯ್ತು ನೋಡ್ರಿ. ಹೌದಾ? ಏನಪ್ಪ, ಒಂದಷ್ಟು ನೋಟ್ ಹಾರಿ ನಿನ್ ಶರ್ಟ್ ಒಳಗ್ ಕೂತಿದೆ. ಮರ್ಯಾದೆಯಾಗ ಆಚೆ ತೆಗ್ದಿಟ್ರೆ ಸರಿ, ಇಲ್ಲಾಂದ್ರೆ ಮೈಯೆಲ್ಲ ಉರಿ ಕಿತ್ಕೊಳತ್ತೆ. ಮರ್ತಾ ಬಿಟ್ಟಿನ್ರಿ, ಅವ್ ಗಾಳಿಗೆ ಹಾರಿರೋದು ಗೊತ್ತೇ ಇಲ್ಲ. ಎಲ್ಲೆಲ್ಲಿ ಸಿಕ್ಕಾಬಿಟ್ಟ ನೋಡಿ, ಗೊತ್ತಲಾಗಲ್ಲ. ಗಾಳಿ ಇರ್ತಲ್ಲ ಜೋರಾಗಿ ಸಿಕ್ಕಾಬಿಡ್ತಾವ್ರಿ. ಇಲ್ಲದ ನೋಡ್ರಿ, ತೋರು ಹಾಕು. ಹಾ, ಈಗ ₹24,000 ಆಯ್ತು ನೋಡ್ರಿ ಮೇಡಮ್. ದಿನಕ್ಕೆ ₹24,000 ಕಲೆಕ್ಷನ್. ನನ್ನ ಅರ್ಧ ತಿಂಗಳು ಸಂಬಳ ಅದು. ಇನ್ನೂ ಜಾಸ್ತಿ ಕಲೆಕ್ಷನ್ ಆಗತ್ತೆ ಇನ್ಮೇಲೆ. ಎಲ್ಲ ಭಕ್ತಾದಿಗಳ ದಯೆ. ಇದಕ್ಕೆಲ್ಲ ಟ್ಯಾಕ್ಸ್ ಕಟ್ತೀರಾ ಮಾತಾಜಿ? ಹುಂಡಿಗೆ ಹಾಕೋ ಹಣಕ್ಕೆ ಟ್ಯಾಕ್ಸ್ ಬೇಕಾಗಿಲ್ಲ. ಅದು ದೇವ್ರಿಗೆ. ನಾ
ನಾನೇ ದೇವ್ರು, ನನಗೆ ಟ್ಯಾಕ್ಸ್ ಕಟ್ತೀಯಾ? ಆದ್ರೆ ಯಾವ್ದೇ ಹಣ ಆದ್ರೂ ಪರವಾಗಿಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಗೌರ್ಮೆಂಟ್ ಹೇಳತ್ತೆ. ನಾನೇ ದೇವ್ರು, ಈ ಜಗತ್ತಲ್ಲಿ ನಂದೇ ಸರ್ಕಾರ. ದಿಗಿಡ್ದಿಮ್ಮಿ, ನಿನಗೆ ಹೊಟ್ಟೆ ಉರಿ, ಅದಕ್ಕೆ ಈ ತರ ಎಲ್ಲ ಪ್ರಶ್ನೆ ಕೇಳ್ತಿದ್ಯಾ? ತಗೊಳ್ಳಿ ನಿಮ್ 4,000 ನೋಡಿ. 5 ಸ್ಟಾರ್ ಹೋಟ್ಲಿಂದ ಊಟಗಳನ್ನ ತರಿಸ್ಬಿಡಿ, ಅರ್ಥ ಆಯ್ತಾ? ಇನ್ಮೇಲಿಂದ ನಾನು ನಾರ್ಮಲ್ ಫುಡ್ ಎಲ್ಲ ತಿನ್ನಕ್ ಹೋಗಲ್ಲ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ನನ್ನ ಜನ್ಮೇಪಿ ಇನ್ಮೇಲಿಂದ ಬ್ರೆಡ್ ಅಂತೂ ನಾನು ತಿನ್ನೋದೇ ಇಲ್ಲ. ತರಿಸಿ ಮಜ್ಜು ತಿನ್ನೋಣ. ಒಳ್ಳೆ ಸಮಯ, ಒಳ್ಳೆ ಸಮಯ, ಒಳ್ಳೆ ಸಮಯವೋ, ಊಟ ಮಾಡಲು ನನಗೆ ಒಳ್ಳೆ ಸಮಯವೋ. ಜಗತ್ತೇಶ್ವರ ತೃಪ್ತನಾದ. ಆಗಲ್ಲಪ್ಪ. ಭಕ್ತರ ಬೆಳಕು ಮಾತಾಜಿ, ಶಕ್ತಿಯ ನೀಡು ಮಾತಾಜಿ, ನಮ್ಮಯ ದೇವತೆ ಮಾತಾಜಿ, ಕಾಪಾಡಮ್ಮ ಮಾತಾಜಿ, ಮಾತಾಜಿ ದೇವಿ ಮಾತಾಜಿ, ಪಾಚೋ ಶ್ರೀಮತಿ ಮಾತಾಜಿ, ಮಾತಾಜಿ ದೇವಿ ಮಾತಾಜಿ, ಪಾಚೋ ಶ್ರೀಮತಿ ಮಾತಾಜಿ. ಮಾತಾಜಿಗೆ ಜೈ, ಮಾತಾಜಿಗೆ ಜೈ, ಮಾತಾಜಿಗೆ ಜೈ. ಭಜನೆಯಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು. ಈಗ ಮಾಧ್ಯಮದ ಸ್ನೇಹಿತೆ ಒಬ್ರು ನಮ್ಮ ಮಾತಾಜಿಯವ್ರನ್ನ ಸಂದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಮಠದ ಹೊರಾಂಗಣದಲ್ಲಿ ಸ್ವಲ್ಪ ಹೊತ್ತು ಕಾಯ್ಬೇಕಾಗಿ ವಿನಂತಿ. ದಯವಿಟ್ಟು. ನಾನು ಬೊಂಬಾಟ್ ನ್ಯೂಸ್ ಇಂದ ರೋಹಿಣಿ ಅಂತ ರಿಪೋರ್ಟರ್ ಬಂದಿದ್ದೀನಿ. ನಮಸ್ಕಾರ ಮಾತಾಜಿಯವರೇ. ಭಕ್ತಾದಿಗಳು ನಿಮ್ಮ ಸಂದೇಶದ ನಿರೀಕ್ಷೆಯಲ್ಲಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ? ಭಕ್ತಾದಿಗಳು ಎಲ್ಲೆಲ್ಲಿರ್ತಾರೋ ಅಲ್ಲೆಲ್ಲ ನಾನು ಇರ್ತೀನಿ. तू जहाँ जहाँ चलेगा मेरा साया साथ हो. ನೋಡಿ, ಯಾರ್ಯಾರು ಮೇಲಿಂದ ಧುಮುಕ್ತಾರೋ ಅವ್ರಿಗೆಲ್ಲ ನಾನು ಬ್ಯಾಟ್ಮ್ಯಾನ್. ಯಾರ್ಯಾರು ಆಕ್ಸಿಡೆಂಟ್ ಅಲ್ಲಿ ಬಿದ್ದು ಒದ್ದಾಡ್ತಿರ್ತಾರೋ ಅವ್ರಿಗೆಲ್ಲ ನಾನು ಸ್ಪೈಡರ್ ಮ್ಯಾನ್. ಯಾರ್ಯಾರು ಜೀವನದ ಜಂಜಾಟದಲ್ಲಿ ತೇಲಾಡ್ತಿರ್ತಾರೋ ಅವ್ರಿಗೆಲ್ಲ ನಾನು ಸೂಪರ್ ಮ್ಯಾನ್. ನಾನು ವುಮೆನ್ ಆಗಿದ್ರು ಭಕ್ತಾದಿಗಳಿಗೆ ಐರನ್ ಮ್ಯಾನ್. ನಾನು ಸೂಪರ್ ಮ್ಯಾನ್, ಭಗವಾನ್ ಮೇರಾ ಫ್ಯಾನ್. ಜೈ ಜಗತೇಶ್ವರ.